ಬಿರಿಯಾನಿ ಅಂದಿದ ತಕ್ಷಣ ಫಸ್ಟ್ ನಮ್ಮೆಲ್ರಿಗೂ ನೆನಪಾಗೋದೆ ಈ ಒಂದು ಮಲ್ಲಿಕಾ ಬಿರಿಯಾನಿ. ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಈ ಒಂದು ಮಲ್ಲಿಕಾ ಬಿರಿಯಾನಿ ರೆಸಿಪಿನ ನಾವು ನಿಮ್ಮೆಲ್ರಿಗೂ ತೋರಿಸ್ಕೊಡ್ಬೇಕು ಅಂತ ಇವತ್ತು ನಾವು ಅನ್ಕೊಂಡಿದ್ವಿ. ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಚಕ್ರ, 1 ಟೀ ಸ್ಪೂನ್ ಸೋಂಪು, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕಲ್ಲುವ, ಜಾಪತ್ರೆ, ಜಾಕಾಯಿ ಪುಡಿ, ಚಕ್ಕೆ, ಲವಂಗ, ಹಾಗೆ 1 ಏಲಕ್ಕಿ, 2 ಪಲಾವ್ ಎಲೆ, 2 ಟೀ ಸ್ಪೂನು ಮೆಣಸನ್ನ ರುಬ್ಕೊಳ್ಳೋದಕ್ಕೆ ಅಂತ ಹಾಕೊಂತಾ ಇದೀವಿ. ಇದ್ರ ಜೊತೆಗೆ 1 ಇಡಿಯಷ್ಟು ಕೊತ್ತಂಬರಿ, 1 ಇಡಿಯಷ್ಟು ಪುದೀನ, 1/4 ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಹಾಕೊಂಡಿದೀವಿ. ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೋಬೇಡಿ, ಕಸರೆ ಬರುತ್ತೆ. ಈಗ ಒಂದು 6 ರಿಂದ 7 ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ನೋಡಿ, ಈ ತರ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದೀವಿ. ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಂದು ತಪ್ಪಲೆಗೆ 100 ml ಅಷ್ಟು ಎಣ್ಣೆನ ಹಾಕೊಂಡಿದೀವಿ. 2 ಟೀ ಸ್ಪೂನ್ ಅಷ್ಟು ತುಪ್ಪ, ಇದ್ರ ಜೊತೆಗೆ ಸ್ವಲ್ಪ ಬಿರಿಯಾನಿ ಮಸಾಲೆನ ತಿರ್ಗಾ ಒಂದ್ ಸ್ವಲ್ಪ ಹಾಕೊಳ್ಳೋಣ. 3 ದೊಡ್ಡ ಸೈಜ್ ಈರುಳ್ಳಿನ ಈ ತರ ಉದ್ದುದ್ದ ಹೆಚ್ಚಿಟ್ಕೊಂಡು ಫುಲ್ ಫ್ರೈ ಮಾಡ್ಕೊತಾ ಇದೀವಿ. ಕಲರ್ ಚೇಂಜ್ ಆಗಬೇಕು ನೋಡಿ, ಒಂದು ಡಾರ್ಕ್ ಬ್ರೌನ್ ಬರೋವರೆಗೂ ನೋಡಿ ಈ ತರ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ 2 ದೊಡ್ಡ ಸೈಜ್ ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಫ್ರೈ ಮಾಡ್ಕೊತಾ ಇದೀವಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲಾನ ಹಾಕೊಂಡಿದ್ದೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತ ಆ ಒಂದು ಪೇಸ್ಟ್ ನ ಇದಕ್ಕೆ ಹಾಕೊಂತಾ ಇದೀವಿ. ಈಗ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ, 1-1.5 ನಿಮಿಷ. ಈಗ ಇದಕ್ಕೆ ನಾವು ಮೊದಲೇ ಎಳೆ ಮಟನ್ ನ ಸ್ವಲ್ಪ ಉಪ್ಪು ಹಾಕಿ 3 ವಿಷಲ್ ಕೂಗಿಸಿ ಇಟ್ಕೊಂಡಿದ್ವಿ. ಕೊಬ್ಬು ಸ್ವಲ್ಪ ಜಾಸ್ತಿ ಇರುವಂತ ಮಟನ್ನೇ ತಗೊಳ್ಳಿ. ಕೊಬ್ಬು ಸ್ವಲ್ಪ ಜಾಸ್ತಿ ಇದ್ದಷ್ಟು ಬಿರಿಯಾನಿಗೆ ತುಂಬಾ ಟೇಸ್ಟ್ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಉದುರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಆದ್ಮೇಲೆ ಈ ಮಟನ್ಗೆ ಸ್ವಲ್ಪ ಮಸಾಲೆ ಹಿಡಿಬೇಕು. ಅವಾಗವರೆಗೂ 2 ನಿಮಿಷ ಮುಚ್ಚಿಟ್ಕೊಂಡು ಸ್ವಲ್ಪ ಕುದಿ ಬರ್ಲಿ. ಕುದಿಸ್ಕೊಂಡು ನೋಡಿ ಮಸಾಲೆ ತುಂಬಾ ಚೆನ್ನಾಗಿ ಹಿಡಿದಿರುತ್ತೆ 2 ನಿಮಿಷ ಆದ್ಮೇಲೆ. ಈಗ ಇದಕ್ಕೆ 3 ಪಾವ್ ಅಷ್ಟು ಅಕ್ಕಿನ ಹಾಕೊಂಡಿದೀವಿ. ನಾವು 1 ಪಾವ್ ಜೀರಾ ರೈಸ್, 1 ಪಾವ್ ಬುಲೆಟ್ ರೈಸ್, 1 ಪಾವ್ ನಾರ್ಮಲ್ ರೈಸ್ ನ ಹಾಕೊಂಡಿದೀವಿ. ನೀವು ಯಾವ ರೈಸ್ ಬೇಕಾದ್ರೂ ಹಾಕೋಬಹುದು. ಇದಕ್ಕೆ ಅದಕ್ಕೆ ತಕ್ಕನಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಇಟ್ಕೊಳ್ಳಿ. ನಾವು 3 ಪಾವ್ ಅಕ್ಕಿಗೆ 7 ಲೋಟದಷ್ಟು ನೀರು ಹಾಕೊಂಡಿದೀವಿ. ಅಂದ್ರೆ ನಾವು ಮಟನ್ ಬೇಯಿಸ್ಕೊಂಡಿದ್ವಲ್ಲ, ಆ ಒಂದು ಮಟನ್ದು ನೀರು ಸೇರಿ ನಾನು ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು 1/4 ಹೋಳು ನಿಂಬೆಹಣ್ಣನ್ನ ಸ್ವಲ್ಪ ಕಿವುಚ್ಕೊಳ್ಳೋಣ. ಸ್ವಲ್ಪ ಉಡಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಈಗ 1 ಟೀ ಸ್ಪೂನ್ ತುಪ್ಪ ಹಾಕೊಂಡು ಮುಚ್ಚಳ ಮುಚ್ಚಿಟ್ಕೊಂಡು 10 ರಿಂದ 15 ನಿಮಿಷ ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ ಸ್ವಲ್ಪ ನೀರು ಕಡಿಮೆ ಆಗಿದೆ. ಈಗ ಇದನ್ನ ದಮ್ಗೆ ಇಟ್ಕೊಳ್ಳೋಣ. ಒಂದು ಪ್ಯಾನ್ ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆ ಸಿಮ್ಮಲ್ಲೇನೆ ನಾವು ಈ ಇದನ್ನ ದಮ್ನ ಕಟ್ಕೋಬೇಕು. ನೋಡಿ ವೆಯ್ಟು ಕೂಡ ಮೇಲ್ಗಡೆ ಇಟ್ಟಿದೀವಿ. 10 ರಿಂದ 15 ನಿಮಿಷ ಮಾಡ್ಕೊಳ್ಳಿ ದಮ್ಮು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಉಡಿಯಾಗಿ ಬಂದಿತ್ತು. ಈಗ 1 ಟೀ ಸ್ಪೂನು ತುಪ್ಪ ಹಾಕೊಂಡು ಸ್ವಲ್ಪ ಮಿಕ್ಸ್ ಕೊಡಿ. ಜಾಸ್ತಿ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಹೂವು ತರ ನೋಡ್ಕೊಂಡು, ಯಾಕಂದ್ರೆ ಅಕ್ಕಿ ಮುರಿದು ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಡಿಮೆನೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಟನ್ ಎಷ್ಟು ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಒಳ್ಳೆ ರೆಸಿಪಿ ಕಣ್ರಿ, ನೀವು ಎಲ್ಲರೂ ಮಾಡ್ಕೊಂಡು ತಿನ್ನಿ. ಇದು ತುಂಬಾ ಇಷ್ಟಪಡ್ತೀರಾ. ಯಾಕೆ ಅಲ್ಲಿ ಮಲ್ಲಿಕಾ ಬಿರಿಯಾನಿವರೆಗೂ ಹೋಗ್ತೀರಾ ನೀವು? ಅದು ಊರು ಬಿಟ್ಟು ಆಚೆ ಇದೆ, ಮನೇಲೆ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾನುವಾರ ರಜಾ ಇರುತ್ತೆ, ಯಜಮಾನರು ಮನೇಲಿ ಇರ್ತಾರೆ. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನರು ಖುಷಿ ಪಡಿಸಿ.